ಇದೇ ಮಾರ್ಚ್ 1ರಂದು ವಿರಾಟ ಹಿಂದೂ ಸಮಾವೇಶ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಮೈದಾನ ಎಪಿಎಂಸಿ ಎದುರುಗಡೆ ಇದೇ ಮಾರ್ಚ್ 1 ರವಿವಾರದಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ವಿರಾಟ ಹಿಂದೂ ಸಮ್ಮೇಳನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಿಂದ ಶೋಭಾಯಾತ್ರೆ ಪ್ರಾರಂಭಗೊಂಡು ಪಟ್ಟಣದ ವಿವಿಧ ಮುಖ್ಯ ರಸ್ತೆಯಿಂದ 10 ಹಲವು ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆ ನಂತರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಶಟಸ್ಥಳ ಬ್ರಹ್ಮ ಶ್ರೀಕಂಠ ಶಿವಾಚಾರ್ಯರು, ಶಟಸ್ಥಳ ಬ್ರಹ್ಮ ವೀರಮಾಂತ ಶಿವಾಚಾರ್ಯರು, ಶಟಸ್ಥಳ ಬ್ರಹ್ಮ ಮರುಳರಾಧ್ಯ ಶಿವಾಚಾರ್ಯರು, ಪೂಜ್ಯ ಶ್ರೀ ಗಂಗಾಧರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ದಿಕ್ಸೂಚಿಯ ಭಾಷಣವನ್ನು ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮಾತನಾಡಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಕೇವಲ ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಮಾಜದ ಏಕತೆ, ಸಾಂಸ್ಕೃತಿಕ ಉಳಿವು ಮತ್ತು ಧಾರ್ಮಿಕ ಜಾಗೃತಿ ಪ್ರತ್ಯೇಕವಾಗಿ ಸಮಾಜದಲ್ಲಿ ಧರ್ಮ ಭಾವನೆ, ಶಾಂತಿ ಮತ್ತು ಸಹಕಾರ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಜನತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಮಳೇಂದ್ರ ಡಾಂಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಶಂಕು ಮ್ಯಾಕೇರಿ, ರಮೇಶ್ ನೀಲ್ಗಾರ್, ಸಂತೋಷ್ ದಾಮ, ಶರಣು ಶೆಟ್ಟಿ, ಸುಭಾಷ್ ರಾಠೋಡ್, ಶ್ರೀಮಂತ್ ಪತ್ತಾರ್, ಜಗದೀಶ್ ಸಲ್ಗರ್, ಗಂಗಾಧರ್ ಶ್ರೀಗಿರಿ, ಮಲ್ಲಿಕಾರ್ಜುನ್ ನಿಂಗದಳಿ, ಶ್ರೀಮತಿ ಅರ್ಚನಾ ಪುರೋಹಿತ್, ಶ್ರೀಮತಿ ಜ್ಯೋತಿ ಅಂಬುರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ಪತ್ರಿಕೆ ಮಿತ್ರರಿಗೆ ನಮಸ್ಕಾರಗಳು. ಅಫ್ಜಲ್ಪುರ ಪಟ್ಟಣದಲ್ಲಿ 1/3/2026 ವಿರಾಟ ಹಿಂದೂ ಸಮ್ಮೇಳನ ನಡೀತಿದೆ. ಮಧ್ಯಾಹ್ನ 3 ಗಂಟೆಗೆ ಶೋಭಾಯಾತ್ರೆ ಇರೋದ್ರಿಂದ ಮತ್ತು ಶೋಭಾಯಾತ್ರೆ ಇರುತ್ತದೆ. ಅಫ್ಜಲ್ಪುರ ಅಂಬೇಡ್ಕರ್ ಸರ್ಕಲ್ ಹಿಡಿದು ಬಜಾರ್ಲಿಂದ ಮಲ್ಲಿಕಾನ್ ಚೌಕ್ಲಿಂದ ಬಸ್ ಸ್ಟ್ಯಾಂಡ್ ಮತ್ತೆ ಅಂಬೇಡ್ಕರ್ ಚೌಕ್ಲಿಂದ ಮತ್ತ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಮೈದಾನ ಎಪಿಎಂಸಿ ಆವರಣ ಅಪೋಸಿಟ್ ಅಲ್ಲಿ ಸಭೆ ಇರುತ್ತದೆ. ಆದ ಕಾರಣ ತಾವು ಹಿಂದೂ ಸಮಸ್ತ ಅಫ್ಜಲ್ಪುರ ನಗರದ, ಇದು ಆಕ್ಚುಲಿ ನಗರ ಘಟಕದ ಇಷ್ಟೇ ಮಾಡಗತ್ತಿದ್ದು, ಈ ಎಲ್ಲ ಅಫ್ಜಲ್ಪುರ ಪಟ್ಟಣದ ಎಲ್ಲ ಹಿಂದೂ ಬಾಂಧವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ವಿನಂತಿ. ಕಲಾ ತಂಡಗಳು ಬರುತ್ತವೆ. ಭಜನೆ, ಡೊಳ್ಳಿನ ಬರಕತ್ತಾರಿ, ಮತ್ತ ಹಲ್ಗಿ ತನಕ ಇದು ಅವನವ್ರ ಹಲ್ಗಿ ಅವರು ಬರ್ತಾರೆ. ಬರ್ತಾವ್ರ ಅವ್ರು. ದಕ್ಷಿಣ ಕನ್ನಡದ ಕಾಪಿ ತನಕ ಒಂದ್ ಧಾರವಾಡದಾಗಲ್ರಿ, ಅವರು ಬರ್ದಾಗತ್ತಾರ್ರಿ. ಮತ್ತ ಈ ಲಂಬಾಣಿ ಇವ್ರು ವೇಷಧಾರಿಗಳು ಅವ್ರ ಆಗದಕ್ಕೆ ಅವ್ರು ಉಡುಗೆ ತೊಡುಗೆ ಹಾಕೊಂಡು ಮಹಿಳೆಯರು ಬರ್ತಾಕತ್ತಾರೆ. ಈ ಶೋಭಾಯಾತ್ರೆ ಟೈಮ್ನಾಗ ಭಾರತ ಮಾತಾ ಫೋಟೋಗಳು ಪ್ರಿಂಟಿಂಗ್ ಮಾಡ್ಕೊಂಡ್ಕೆ ಎಲ್ಲ ಮಹಾಪುರುಷರದು ಒಟ್ಟು 24ರಿಂದ 25 ಮಹಾಪುರುಷರು ಎಲ್ಲರೂ ಬಂದ್ರು. ಅವ್ರದ್ದು ಎಲ್ಲ ಒಂದ್ ಟೋಬೆಲ್ಲಲ್ಲಿ ಟಮ್ಟಮ್ಮಲ್ಲಿ ಎಲ್ಲ ಫೋಟೋ ಇಟ್ಟು ಊರಲ್ಲಿ ಜಾಥಾ ಸಿಸ್ಟಮ್ ಮಾಡಕತ್ತಿದ್ವಿ. ಧಾರ್ಮಿಕ ಸಭೆಯಲ್ಲಿ ಅಫ್ಜಲ್ಪುರ ತಾಲೂಕದ ಸ್ವಾಮಿಗಳಾದಂತ ವಿಶ್ವರಾಜ ಸ್ವಾಮಿಗಳು ಮತ್ತು ಚಿನ್ನಗಿರಿ ಮಹಾಂತಪ್ಪರು ಮತ್ತೆ ಆಂದೋಲನ ಶ್ರೀಗಳು ದಿಕ್ಸೂಚಿ ಭಾಷಣಕಾರರಿಗೆ ಅವ್ರಿಗೆ ಕರ್ಸ್ಕೊತೀವ್ರಿ. ಮತ್ತೆ ಯಾರು ಮಾಶಾಳ ಗುರುಗಳು ರೇವೂರಪ್ಪ ಅವ್ರಿಗೆ, ಬಿಜಾಪುರ ಗಂಗಾಧರ ಸ್ವಾಮಿಗಳು ಇವರೆಲ್ಲ ಪಾಲ್ಗೊಳ್ತಾರೆ. ನಾವು ಎಷ್ಟು ನಾಲ್ಕು ನೋಡಿದ್ರೆ ಎಷ್ಟು ಇದು ನಗರ ಘಟಕದ 2,000 ರಿಂದ 2,500 ಸಾವಿರ ಜನಸಂಖ್ಯೆ ಅಷ್ಟೇ ಇಟ್ಟಿದೆ. ಇದು ನಾವು ತಾಲೂಕು ಮಟ್ಟದ ಈಗಿನ ಇಲ್ಲ, ಇದು ನಗರ ಘಟಕದ ಇದು ಮಾಡಬೇಕು. ವಿಶ್ವ ಎಲ್ಲ ಮಾಧ್ಯಮ ವರ್ಗದವರಿಗೆ ನಮಸ್ಕಾರ. ನಾಳೆ ನಡೆಯುತ್ತಿರುವ 1ನೇ ತಾರೀಕು ಮಾರ್ಚ್ 2026ರಂದು ವಿರಾಟ ಹಿಂದೂ ಸಮ್ಮೇಳನದ ಪ್ರಕಾರವಾಗಿ ಎಲ್ಲರಿಗೂ ತಮ್ಮ ಒಂದು ವಿನಂತಿಗೊಳಿಸುವುದೇನೆಂದ್ರೆ, ಈ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತಂದು ಎಲ್ಲಾ ಹಿಂದೂ ಜನರಿಗೆ ಆಹ್ವಾನ ಮಾಡ್ತಾ ಇದೀವಿ. ಎಲ್ಲಾ ಧರ್ಮದವ್ರಿಗೆ ಇದರಲ್ಲಿ ಆಹ್ವಾನ ಇದೆ. ಎಲ್ಲರೂ ಮುಕ್ತವಾಗಿ ತಾವು ಬಂದು ಹಿಂದೂ ದೇಶದ ರಕ್ಷಣೆ ಮಾಡುವ ಸಂಬಂಧ ಎಲ್ಲೊಂದು ಸಮ್ಮೇಳನ ಅಟೆಂಡ್ ಆಗ್ರಿ. 3 ಗಂಟೆಗೆ ಶೋಭಾಯಾತ್ರೆ ಇರುತ್ತೆ. ಆಮೇಲೆ 7 ಗಂಟೆಗೆ ಪ್ರಮುಖ ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು 7 ಗಂಟೆಗೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಆವರಣದಲ್ಲಿ ಪ್ರವಚನ ಆವರಣದಲ್ಲಿ ಧರ್ಮ ಸಭೆ ಇರುತ್ತೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿಕೊಂಡು ಒಂದು ಕಾರ್ಯಕ್ರಮ ಶೋಭೆ ತರಬೇಕಂತ ವಿನಂತಿಸ್ತಾ ಇದ್ದೀನಿ ಎಲ್ಲರಿಗೂ. ಧನ್ಯವಾದಗಳು.
ಮತ್ತು ನಾವು ಹಿಂದೂ ಸಮಾವೇಶ ಮಾಡ್ಲತ್ತಿದ್ದು 1 ತಾರೀಕಿಗೆ ಎಲ್ಲ ಸ್ವಾಮೀಜಿಗಳು ಕರೆಸಿ ಎಲ್ಲ ಹಿಂದೂ ಮಂದಿ ಒಕ್ಕಟ್ಟಾಗಿ ಈ ದೇಶ ಸೇಲೆಗೆ ಎಲ್ಲ ಒಕ್ಕಟ್ಟಾಗ್ತೇಳಿ ಉದ್ದೇಶ ಇಟ್ಕೊಂಡು ಮಾಡ್ಕೊಳ್ತೀವಿ. ಯಾವ ರಾಜಕೀಯ ಪಿಕ್ಕಿ ಏನು ಇದಕ್ಕ ಯಾವ ಬಣ್ಣ ಹಚ್ಚೋದಿಲ್ಲ. ಮತ್ತು ಈ ಜನ ಒಕ್ಕಟ್ಟಿದ್ದೆ ಹಿಂದೂ ಮಂದಿ ಒಕ್ಕಟ್ಟಾಗೋದ್ರಿಂದ ಈ ದೇಶ ಉಳಿತದ, ಇಲ್ಲಾಂದ್ರ ದೇಶ ಕೊಚ್ಕೊಂಡ್ ಹೋಗ್ಬಿಡ್ತದ ಒಂದ್ ದಿವ್ಸ. ಯಾಕ ಹಿಂದ ಯಾವಾಗನು ಬ್ರಿಟಿಷರು ಆಗಿ ಇಲ್ಲಿ ಇದಾಗ್ಯದ. ಮತ್ತ ನಮ್ಗೆ ಹಿಂದೂ ಸಲಹೆಗೆ ನಾವು ಒಕ್ಕಟ್ಟು ಮಾಡ್ಲತ್ತೀವಿ. ಮತ್ತೆ ಯಾವ ರಾಜಕೀಯದಕ್ಕ ಬಣ್ಣ ಹಚ್ಚಬಾರ್ದು. ಎಲ್ಲರೂ ಎಲ್ಲಾ ಸಮಾಜದವರು ಹಿಂದೂ ಮಂದಿ ಎಲ್ಲರೂ ಒಕ್ಕಟ್ಟಿಗೆ ಸೇರ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಕಂತೇಳಿ ನಮ್ಮ ವಿನಂತಿ ಅದ. ಮತ್ತು ಅಂಬೇಡ್ಕರ್ ಚೌಕದಿಂದ ನಮ್ಮ ಸಿದ್ದೇಶ್ವರ ಮಠದವರೆಗೆ ಮತ್ತು ಈ ಕಡೆ ನಮ್ಮ ಇಲ್ಲಿ ಮಲ್ಲಿಕಾರ್ಜುನ ಚೌಕ ಮತ್ತೆ ಅಲ್ಲಿಂದ ಮತ್ತ ಪ್ರಮುಖ ಬೀದಿಯಿಂದ ಮತ್ತ ಅಂಬೇಡ್ಕರ್ ಚೌಕ, ಅಲ್ಲಿಂದ ಅಲ್ಲಿ FMC ಮೇಲೆ ಹೋಗಿ ಅಂತ್ಯ ಮಾಡ್ತೇವೆ. ಅಲ್ಲಿಂದ ಬೈರಾಮ್ ಸಾಹೇಬ್ ಇರ್ತದ, ಸ್ವಾಮೀಜಿಗಳು ಪಾಲ್ಗೊಳ್ತಾರ, ಒಂದು 5-6 ಸ್ವಾಮಿಗಳು. ಅದಕ್ಕೆ ಎಲ್ಲರಿಗೆ ಇನ್ವೈಟ್ ಮಾಡಿದೆವು. ಮತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕಂತೇಳಿ ನಾವು ಆಸೆದ. ನಿಮ್ದು ನಮ್ಗ ಸಹಕಾರದಲ್ಲಿ ಮಾಧ್ಯಮ ಅದು ಅಂತ ಹೇಳಿ ನಮ್ದು 2 ಮಾತು ಮುಗಿಸ್ತೀವಿ. ಇಂದಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ, ನಾವು ಅಫಜಲ್ಪುರ ಪಟ್ಟಣದಲ್ಲಿ ಹಿಂದೂ ವಿರಾಟ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದೆ. ಇದು ದಿನಾಂಕ 1/3/2026 ರವಿವಾರ ದಿವಸ ಇರುತ್ತದೆ. ಈ ಒಂದು ಕಾರ್ಯಕ್ರಮವನ್ನು 3 ಗಂಟೆಗೆ ಶೋಭಾಯಾತ್ರೆಯಿಂದ ಪ್ರಾರಂಭವಾಗಿದ್ದು, ಶೋಭಾಯಾತ್ರೆಯಿಂದ ಒಂದು ಪ್ರಮುಖ ಬೀದಿಗಳಿಂದ ಸಿದ್ದರಾಮೇಶ್ವರ ಚೌಕಿನಿಂದ ಹಾಗೂ ಮಲ್ಲಿಕಾರ್ಜುನ ಚೌಕದಿಂದ ಹಾಗೂ ಬಸ್ ಸ್ಟ್ಯಾಂಡ್ದಿಂದ ಮತ್ತೆ ಅಂಬೇಡ್ಕರ್ ವೃತ್ತದಿಂದ ಕೊನೆಯದಾಗಿ FMC ಎದುರುಗಡೆ ಇರತಕ್ಕಂಥ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು ಇರುತ್ತದೆ. ಈ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲಾ ಸಮಾಜದ ಒಂದು ಏನು ಸಮಾಜದಲ್ಲಿ ದುಡಿತಕ್ಕಂಥ ಎಲ್ಲಾ ಮಹನೀಯರ ಒಂದು ಭಾವಚಿತ್ರಗಳು ಹಾಗೂ ಭಾರತ ಮಾತೆ ಒಂದು ಫೋಟೋದೊಂದಿಗೆ ಈ ಮೆರವಣಿಗೆ ಒಂದು ಎಲ್ಲ ನಮ್ಮ ಹಿಂದೂ ಸೋದರ ಸೋದರಿಯರೊಂದಿಗೆ ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ತೆಗೆದುಕೊಂಡು ಬರ್ಬೇಕಂತ ಒಂದು ಸಂಕಲ್ಪ ಇದೆ. ಅದರಂತೆ ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು 2,000-3,000 ಜನಸಂಖ್ಯೆ ಒಂದು ನಿರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಶೋಭಾಯಾತ್ರೆ ಆದ ನಂತರ ಈ ಒಂದು ಏನು ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಪೂಜ್ಯರು ಕೂಡ ವೇದಿಕೆಯಲ್ಲಿ ಆಗಮಿಸ್ತಾರೆ. ಅವರು ಎಲ್ಲ ಒಂದು ನಮ್ಮ ಹಿಂದುತ್ವ ಬಗ್ಗೆ ಹಾಗೂ ನಮ್ಮ ದೇಶದ ಬಗ್ಗೆ ಇರ್ತಕ್ಕಂಥ ಎಲ್ಲರೂ ಅಲ್ಲಿ ಒಂದು ತಮ್ಮ ಆಶೀರ್ವಾದವನ್ನು ನೀಡ್ತಾರೆ. ಆದ ನಂತರ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಉದ್ದೇಶದಿಂದ ಈ ಒಂದು ಹೇಳಿ 1-2 ನಿಮಿಷ ಮಾತು. ಧನ್ಯವಾದ. ನಮಸ್ಕಾರ. ಓಂ. ಇದೇ 1/3/2026 ನಮ್ಮ ಒಂದು ವಿರಾಟ್ ಹಿಂದೂ ಸಮ್ಮೇಳನ ಒಂದು ಕಾರ್ಯಕ್ರಮದಡಿಯಲ್ಲಿ ನಮ್ಮ ಅಫಜಲ್ಪುರ ನಗರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಒಂದು ಶೋಭಾಯಾತ್ರೆ ಪ್ರಾರಂಭಗೊಳ್ಳುತ್ತದೆ. ಆ ಶೋಭಾಯಾತ್ರೆಯಲ್ಲಿ ನಮ್ಮ ಇಲ್ಲಿ ಜಾತಿಯ ಬೇಡ, ಪಕ್ಷ ಬೇಡ, ಎಲ್ಲರೂ ಸಹ ಒಂದಾಗಿ ಆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಅದು ಅಷ್ಟೇ ಅಲ್ಲದೆ ಯಾವ ರೀತಿ ಪಾಲ್ಗೊಳ್ಬೇಕಂದ್ರ ನಮ್ಮ ನಗರದಲ್ಲಿ ನಾವು ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಿದಾಗ ಹೆಂಗ್ ನಾವೆಲ್ಲರೂ ಸೇರಿ ಮಾಡ್ತೀವಿ ಆ ರೀತಿಯಲ್ಲಿ ಒಂದು ಶೋಭಾಯಾತ್ರೆ ನಡಿಬೇಕು. ಅಲ್ಲಿ ಮಹಿಳೆಯರು ಸಹ ನಾವು ಪಾಲ್ಗೊಳ್ಬೇಕಂತ ನನ್ನ ಇಚ್ಛೆ ಅದ. ಯಾಕಂದ್ರೆ ಹಿಂದೂ ಎಂದಾಗ ನಾವು ಮಹಿಳೆಯರು, ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಪ್ರಮುಖ ಸ್ಥಾನ ಅದ. ನಮಗ ತಾಯಿ ಅಂತ ಹೇಳಿ ಬಹಳ ಗೌರವ ಕೊಡ್ತಾರ, ದೇವತೆ ಅಂತಾರ. ಅಂತಹ ಎಲ್ಲಾ ತಾಯಂದರಲ್ಲಿ ಪಾಲ್ಗೊಂಡು ಒಂದು ನಮ್ಮ ನಗರದಲ್ಲಿ ಹಬ್ಬ ಅನ್ನುವ ರೀತಿಯಲ್ಲಿ ಆಗ್ಬೇಕು. ಪ್ರತಿ ಮನೆ ಮುಂದೆ ತಳಿರು, ತೋರಣ, ರಂಗೋಲಿ ಸಮೇತವಾಗಿ ಈ ಒಂದು ಶೋಭಾಯಾತ್ರೆ ಪ್ರಾರಂಭವಾಗಿ ಮುಕ್ತಾಯ ಆಗುವಂತ ಜಾಗದಲ್ಲಿ ಸಹ ನಮ್ಮ ಮಹಿಳೆಯರು ಸೇರ್ಬೇಕು. ಯಾಕಂದ್ರೆ ಎಲ್ಲರೂ ಶೋಭಾಯಾತ್ರೆಯಲ್ಲಿ ಯಾರಿಗೆ ಕಾಲ್ ನೋವು ಇರ್ತಾವ, ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಾರ್ದವ್ರು ಅಲ್ಲಾದ್ರೂ ಸಹ ನಮ್ಮ ಮಹಿಳೆಯರಲ್ಲಿ ಸೇರ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯದ. ಅದಕ್ಕೆಲ್ಲರೂ ಸಹ ಪಾಲ್ಗೊಳ್ಳೋಣ. ಇದು ಯಾರು ಮೇಲಲ್ಲ, ಯಾರು ಕೇಳಲ್ಲ, ಮತ್ತೆ ಯಾವುದೇ ಜಾತಿ ಬೇಡ, ಯಾವುದೇ ಪಕ್ಷ ಬೇಡ, ಎಲ್ಲರೂ ಸೇರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮತ್ತು ಸ್ವಾಗತ, ಸುಸ್ವಾಗತ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಗೆಲ್ಲ 1ನೇ ತಾರೀಕಿನಂದು ಹಿಂದೂ ಸಮಾವೇಶದ ಸಾಕಷ್ಟು ಮಾಹಿತಿ ನೀಡಲಾಗಿದೆ. ಮಹಿಳೆಯರಿಗೂ ಕೂಡ ಅಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ. ಮತ್ತು ಎಲ್ಲಾ ಮಹಿಳೆಯರು ಅವತ್ತಿನ 1 ದಿವಸದ ತಮ್ಮ ಸಮಯವನ್ನ ಹಿಂದುತ್ವಕ್ಕೆ ಮುಡಿಪಾಗಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು, ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕು. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ, ಯಾಕಂದ್ರೆ ಕಾರ್ಯಕ್ರಮ ವೇದಿಕೆ 3ರಿಂದ 7ರವರೆಗೆ ಶೋಭಾಯಾತ್ರೆ ಸಮಯ ಇರ್ತದೆ. ಮತ್ತೆ 7ರಿಂದ 9, 9:30 ತನಕ
ಅಲ್ಲಿ ಸಭೆಗೆ ಸೇರೋದ್ರಿಂದ ಮಹಿಳೆಯರ ರಕ್ಷಣೆಗಾಗೂ ಹಲವಾರು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಹೀಗಾಗಿ ಯಾರು ಹಿಂದೇಟ್ ಹಾಕದೆ ಅಲ್ಲಿ ಅವತ್ತಿನ ದಿನ ಸೇರ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಏನ್ ಸಂದೇಶ ಅಫಜಲ್ಪುರ್ ಪಟ್ಟಣಕ್ಕಾಗಲಿ ಅಥವಾ ತಾಲೂಕಿಗೆ ಏನ್ ಸಂದೇಶ ಕೊಡ್ಬೇಕು? ಎಲ್ಲ ಹಿಂದೂಗಳು ಒಗ್ಗಟ್ಟಲ್ಲ ತನಕ ಅದು ಒಂದೇ ಸಂದೇಶ. ಐತಿಹಾಸಿಕ ಅಫಜಲ್ಪುರದಲ್ಲಿ ಕಾರ್ಯಕ್ರಮ ಒಂದು ಹಿಂದೂ ವಿರಾಟ್ ಸಮಾವೇಶ ನಡೀತಾ ಇದೆ. ಇದರಿಂದ ಇದು ಏನಕ್ಕಾಗಿ ಮಾಡ್ತಾ ಇದ್ದಾರೆ ಅಫಜಲ್ಪುರದಲ್ಲಿ? ಹಿಂದೂಗಳು ಒಗ್ಗಟ್ಟಲ್ಲ ತನಕ ಭಾರತದಾದ್ಯಂತ ಎಲ್ಲ ಕಡೆ ಮಾಡಕತ್ತಿದ್ದಾರೆ. ಅದನ್ನು ನಾವು ಅಫಜಲ್ಪುರದಾಗ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇದು ಸತತವಾಗಿ ಮುಂದಿನ ವರ್ಷನೂ ಕೂಡ ಸತತವಾಗಿ ನಡೀತದೋ ಅಥವಾ ಈ ವರ್ಷಕ್ಕೆ ಮಾತ್ರ ಸೀಮಿತ? ಈಗ ಈ ಪ್ರೆಸೆಂಟ್ ನೋಡಿದ್ರೆ ಈ ವರ್ಷ ಸೀಮಿತ ಅದ ರೀ. ಮತ್ ನೆಕ್ಸ್ಟ್ ಇಯರ್ ದಾಗ ಮತ್ತೇನ್ ಡೈರೆಕ್ಷನ್ ಬರ್ತದ ಅದ್ರ ಮೇಲೆ ಎಲ್ಲಾರು ಒಗ್ಗಟ್ಟು ಮಾಡ್ಕೊಂಡು ಇದು ಮಾಡ್ಕೋತಾರೆ. ಈ ಒಂದ್ ಮಾತು ಅಂದ್ರೆ ಸರ್, ಇಲ್ಲಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು, ಅದಕ್ಕೆ ಮಾಡ್ತಾ ಇದ್ದೀವಿ ಒಂದು ಸಂದೇಶ. ಒಗ್ಗಟ್ಟು ಅನ್ನೋದು ದೇಶದ ಭದ್ರತೆ, ಸಾರ್ವಭೌಮತೆಗೆ ಅನ್ನೋದು ದೇಶಕ್ಕದ ಈ ದೇಶದಾಗ ಯಾರು ಪ್ರವೇಶ ಮಾಡಿ ಈ ದೇಶದ ಸಾರ್ವಭೌಮತೆಗೆ ಯಾರು ಧಕ್ಕೆ ತರ್ತಕ್ಕಂಥದ್ದು ಇಲ್ಲೇ ಇಲ್ಲ ಅಂತ ಅನ್ನೋದು ಕಾನೂನೇ ಆಗಿರ್ಬೇಕಾದ್ರೆ ಈ ಹಿಂದೂ ಸಮಾವೇಶ ಮುಖಾಂತರ ಇನ್ನೊಂದು ಭದ್ರತೆ ಏನ್ ಕೊಡಕ್ ಸಾಧ್ಯತೆ ಅದ? ಕಾನೂನೇ ಇರ್ಬೇಕಾದ್ರೆ ಇದೇ ಯಾಕೆ ಬೇಕು? ನಮ್ ಹಿಂದೂಗಳು ನೋಡಿದ್ರೆ ಎಲ್ಲ ಈ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ನೋಡ್ಕೋತಿದ್ರೆ ಒಗ್ಗಟ್ಟಿಲ್ಲ. ಈ ನಾವು ನೋಡ್ರಿ ಎಲ್ಲಾ ಪತ್ರಿಕೆ ಮಾಧ್ಯಮಗಳ ನೋಡ್ರಿ ಎಲ್ಲ ಕಡೆ ನೋಡ್ರಿ ಹಿಂದೂಗಳು ಎಲ್ಲಿ ಛಿದ್ರವಾಗಿರ. ಈ ಎಲ್ಲ ಒಂದು ನಮ್ ತಾಲೂಕು ಮಟ್ಟದಾಗ ಈ ಸಣ್ಣ ಸಣ್ಣ ಪ್ರಮಾಣದಾಗ ಮಾಡ್ಕೊಂಡ್ರೆ ಮುಂದೆ ದೊಡ್ಡ ಪ್ರಮಾಣ ತಾಲೂಕು ಇದು ಆಕ್ಚುಲಿ ನಗರ ಘಟಕದ ಹಿಂದೂ ಸಮ್ಮೇಳನ ಅದ. ಮುಂದಿನ ದಿನಗಳದ ತಾಲೂಕು ಮಟ್ಟದಾಗ ಎಲ್ಲ ಹಿಂದೂ ಕರ್ಸಿ ಇದು ಮಾಡ್ಕೊಂಡು ಈಗ ರಾಜಕಾರಣಿಗಳನ್ನ ಹೊರತುಪಡಿಸಿ ಹಿಂದೂ ವಿರಾಟ್ ಸಮಾವೇಶ ಮಾಡ್ತಾ ಇದೀವಿ. ಹೊರತುಪಡಿಸಿ ಅಲ್ಲ, ಇದು ಪಕ್ಷಾತೀತ. ಇದು ರಾಜಕಾರಣಿಗಳಲ್ಲಿ ಯಾವುದೇ ಜಾತಿ ಸೀಮಿತ ಇಲ್ಲ. ಇದು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಮಾನ್ಯ ಶಾಸಕರು ಎಂ ಪಾಟೀಲ್ ನಾವು ಇನ್ವೈಟ್ ಮಾಡಿ ಬಂದಿದ್ದು ಬರ್ತೀನಿ ತಂದಾರ. ಮತ್ತು ಎಲ್ಲ ರಾಜೇಂದ್ರ ಪಾಟೀಲ್ ಶಿವಕುಮಾರ್ ನಾಟಕರ್ ಅವ್ರಿಗೆ ನಾವು ಹಂಗ ಪಕ್ಷಾತೀತ ಪಕ್ಷದ ಕಡೆ ಬಿಂಬಿಸ್ಕೋತಿದ್ರೆ ನಾವು ಕಾಂಗ್ರೆಸ್ ಶಾಸಕರಾಗಂತ ಎಂ ಪಾಟೀಲ್ರಿಗೆ ಯಾಕೆ ಇನ್ವೈಟ್ ಮಾಡ್ಕೋತಿದ್ವು, JDS ಪಕ್ಷದ ನಾಟಕರಿಗೆ ಯಾಕೆ ಇನ್ವೈಟ್ ಮಾಡ್ತಿದ್ವು. ಎಲ್ಲ ಜಾತ್ಯತೀತ. ಈ ವಿರಾಟ್ ಹಿಂದೂ ಸಮಾವೇಶದ ಉದ್ದೇಶ ಮೇನ ಹಿಂದೂ ನಾವೆಲ್ಲ ಒಂದು ಎಂಬುದು ಒಗ್ಗಟ್ಟುಗೂಡಿಸುವುದೇ ಇದು ಒಂದು ಸಮ್ಮೇಳನದ ಉದ್ದೇಶವಾಗಿರ್ತದೆ.